ಈಗ ನಾವು 3 ಜನ ಬಂದಿದ್ದೀವಿ. ನಮ್ಮ ಜಸ್ಟಿಸ್ ಬ್ರದರ್ ಪಣೀಂದ್ರ ಅವರು ಕೂಡ ಒಂದು ಸೆಕ್ಷನ್ ಹೋಗಿ ಅವರು ಎಕ್ಸಾಮಿನ್ ಮಾಡಿ ಬಂದಿದ್ದಾರೆ. He also would want to share some few thoughts. ನಾನು ಈ ಹೆರಿಗೆ ವಾರ್ಡು ಮತ್ತು ಮಕ್ಕಳ ವಾರ್ಡ್ಗೋಸ್ಕರವಾಗಿ ಅಲ್ಲಿ ವಿಸಿಟ್ ಮಾಡಿದ್ವಿ. ನಾವು ಎಂಟ್ರಾದ ತಕ್ಷಣನೇ ನೋಡಿದ್ವಿ, ಅಲ್ಲಿ ಈ ವಾಟರ್ ಫೆಸಿಲಿಟಿ ಪ್ರಾಬ್ಲಮ್ ಇದೆ. ಸ್ವಲ್ಪ ನೀರಿನ ಸರಿಯಾದ ಬಿಸಿ ನೀರಿನ ಸೌಲಭ್ಯ ಇಲ್ಲಿ ಹೆಣ್ಣುಮಕ್ಕಳಿಗಿಲ್ಲ. ವಿಶೇಷವಾಗಿ ಹೆರಿಗೆ ಆಸ್ಪತ್ರೆ ಅಂತಂದರೆ ಹೆರಿಗೆ ಸಮಯದಲ್ಲಿ ಅದಕ್ಕೆಲ್ಲ ಬಿಸಿ ನೀರಿನ ವ್ಯವಸ್ಥೆ ಬೇಕು, ಕುಡಿಯೋದಕ್ಕೂ ಕೂಡ ಬಿಸಿ ನೀರಿನ ವ್ಯವಸ್ಥೆ ಬೇಕು, ಅದು ಸರಿಯಲ್ಲ. ಆಮೇಲೆ ಬೆಡ್ಗಳನ್ನು ನೋಡಿದಾಗ ಎಲ್ಲ ಹಳೆ ಬೆಡ್ಗಳು, ಬಹುಶಃ ಅದು ಆಸ್ಪತ್ರೆ ಕಟ್ಟಾಗ ತೊಗೊಂಡಿದ್ದ ಬೆಡ್ಗಳೇನೋ ಅನ್ನೋ ಥರ ಆ ಥರ ಬೆಡ್ ಇದೆ. ಬೆಡ್ಶೀಟ್ಸು ಕೂಡ ಮೇಲ್ಗಡೆ ಹಾಕಿರ್ತಕ್ಕಂಥದ್ದು ಎಲ್ಲ ದಿನಾನೂ ಕ್ಲೀನ್ ಮಾಡಿ ಹಾಕ್ತೀವಿ ಅಂತಂದು ಹೇಳ್ತಾರೆ. ಆದರೆ ಅದನ್ನು ನಾನು ನೋಡಿದಾಗೆ ಅದು ದಿನ ಕ್ಲೀನ್ ಮಾಡಿರ್ತಕ್ಕಂಥ ಬೆಡ್ಶೀಟ್ಸು ಒಂಥರ ಕಾಣಲ್ಲ. ಇವತ್ತೇ ಹಾಕಿದ್ದೀವಿ ಅಂತಂದು ತೋರಿಸಿದ್ರು ಕೂಡ ಅದು ಕೂಡ ಒಂಥರ ಮಲಿನವಾಗಿರ್ತಕ್ಕಂಥದ್ದು ಇದೆ. ಅದ್ರ ಬಗ್ಗೆನೂ ಸರಿಯಾದ ಕೇರ್ ತೊಗೊಂಡಂಗೆ ನಮಗೆ ಕಾಣಲ್ಲ. ಆದರೆ ಅಲ್ಲಿ ಕೇಳಿದಾಗ ದುಡ್ಡು ಡಿಮಾಂಡ್ ಮಾಡ್ತಾರೆ ಅಂತಂದು ಎಲ್ಲೂ ಯಾವ ಪೇಷಂಟ್ಸು ಕೂಡ ಅಲ್ಲಿ ಆ ಹೆರಿಗೆ ವಾರ್ಡ್ನಲ್ಲಾಗಲಿ ಅಲ್ಲಿ ಹೇಳಲಿಲ್ಲ. ಆದರೆ ಕೊಟ್ಟರೆ ಇಸ್ಕೊತಾರೆ ಅಂತಂದು ಹೇಳಿದ್ರು. ನಾವು ಖುಷಿಯಿಂದ ಕೊಟ್ಟರೆ 200, 300, 500 ಕೊಟ್ಟರೆ ಇಸ್ಕೋತಾರೆ. ನಾವು ಕೊಡದೇ ಇದ್ರೆ ಅಲ್ಲೇನು ಡಿಮಾಂಡ್ ಏನು ಮಾಡೋದಿಲ್ಲ ಅಂತಕ್ಕಂಥ ವಿಚಾರನೂ ಕೂಡ ಪೇಷಂಟ್ಸು ಹೇಳಿದರು. ಡಾಕ್ಟ್ರುಗಳು ಕೂಡ ಅಲ್ಲಿ ನಾನು ಈ ಕ್ಯಾಶ್ ಡಿಕ್ಲರೇಷನ್ ರಿಜಿಸ್ಟರು ಮತ್ತು ಅಟೆಂಡೆನ್ಸ್ ರಿಜಿಸ್ಟರು ಅವುಗಳನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅಟೆಂಡೆನ್ಸ್ ರಿಜಿಸ್ಟ್ರು ಕೂಡ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಿಲ್ಲ. ಕೆಲವರು ಲಾಂಗ್ ಸಿಗ್ನೇಚರೇ ಮಾಡಿಲ್ಲ. ಯಾವ ಕಾರಣಕ್ಕೆ ಏನು ಸಿ ಎಲ್ ಹಾಕಿದಾರ, ಏನು ಬಂದಿಲ್ವಾ, ಅಷ್ಟು ದಿನ ಏನು ಆಬ್ಸೆಂಟಾ, ಅವರು ಏನು ಅಂತಂದು ಆ ದಾಖಲಾತಿಗಳಿಂದ ನಮಗೆ ಗೊತ್ತಾಗ್ತಾ ಇಲ್ಲ. ಕ್ಯಾಶ್ ಡಿಕ್ಲರೇಷನ್ ರಿಜಿಸ್ಟರು ಕಡ್ಡಾಯವಾಗಿ ಸರ್ಕಾರದ ಸುತ್ತೋಲೆ ಪ್ರಕಾರವಾಗಿ ಪ್ರತಿದಿನ ಬೆಳಿಗ್ಗೆ ಎಂಟ್ರಾದಂಥ ಸಮಯದಲ್ಲಿ ನಮ್ಮ ಹತ್ರ ಎಷ್ಟು ಹಣ ಇತ್ತು, ವಾಪಸ್ ಹೋಗುವಾಗ ನಮ್ಮ ಹತ್ರ ಎಷ್ಟು ಹಣ ಇದೆ ಅಂತಂದು ಬರಿಬೇಕಾದಂಥದ್ದು ಅದು ಕಡ್ಡಾಯ ನಿಯಮ. ಅದು ಇಲ್ಲದೇ ಇದ್ದರೆ ಅವರು ಯಾತಕ್ಕೋಸ್ಕರ ಬರೀತಿಲ್ಲ ಅಂತಂದು ನಾನಾ ಒಂದು ಅನುಮಾನಗಳನ್ನು ವ್ಯಕ್ತವಾಗ್ತದೆ. ಅದನ್ನು ಸರಿಯಾಗಿ ಇಲ್ಲಿ ಮೇಂಟೈನ್ ಮಾಡಿಲ್ಲ. ಅದನ್ನು ಯಾಕೆ ಅಂತ ಕೇಳಿದ್ರೆ ಸೂಪರ್ಡೆಂಟು ಅವರು ಸರಿಯಾದ ಆನ್ಸರ್ ಹೇಳಲ್ಲ. ಡಾಕ್ಟ್ರುಗಳೇ ಕೆಲವರು ಬರೆದಿಲ್ಲ ಕ್ಯಾಶ್ ಡಿಕ್ಲರೇಷನ್ ರಿಜಿಸ್ಟರ್ಸು, ಸ್ಟಾಫ್ಗಳೂ ಸುಮಾರು ಜನ ಬರೆದಿಲ್ಲ. ಅದಕ್ಕೆ ಅವ್ರಿಗೆ ಸೂಪರ್ಡೆಂಟ್ಗೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಮೇಂಟೈನ್ ಮಾಡಬೇಕು ಅಂತಂದು ಹೇಳಿದ್ದೀವಿ. ಈಗ ಯಾಕೆ ಮೇಂಟೈನ್ ಮಾಡಿಲ್ಲ ಅನ್ನೋದಕ್ಕೂ ಕೂಡ ಅವ್ರ ಹತ್ರ ಎಕ್ಸ್ಪ್ಲನೇಷನ್ ಅವ್ರು ಕೊಡಲೇಬೇಕಾಗತ್ತೆ ಇವತ್ತಿನ ದಿವಸ. ಆಮೇಲೆ ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಹೆಣ್ಣುಮಕ್ಕಳುಗಳು ಅವರೇನು ಎಂಥ ಈ ಡಾಕ್ಟ್ರುಗಳು ರೆಗ್ಯುಲಾರಿಟಿ ಬಗ್ಗೆ ಏನು ಯಾವುದೇ ಅಲಿಗೇಷನ್ ಇಲ್ಲ, ಸರಿಯಾದ ರೀತಿ ಬಂದು ನಮ್ಮನ್ನು ನೋಡ್ಕೋತಾ ಇದ್ದಾರೆ ಅಂತಕ್ಕಂಥದ್ದು ಹೆರಿಗೆ ವಾರ್ಡು ಮತ್ತು ಮಕ್ಕಳ ವಾರ್ಡ್ನಲ್ಲಿ ನಾವು ನೋಡಿದ್ವಿ. ಆಮೇಲೆ ಅದು ನೋಡಿದಾಗ ಒಂದು ICU ಏನಾಗಿದೆ ಅಂತಂದರೆ ಕಂಪ್ಲೀಟ್ ಅಬ್ಯಾಂಡನ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಕೇಳಿದ್ದಕ್ಕೆ 6 ತಿಂಗಳಿಂದ ರಿಪೇರಿ ನಡೀತಾ ಇದೆ ಅಂತಕ್ಕಂಥ ವಿಚಾರ ಹೇಳ್ತಾರೆ. ಯಾವಾಗ ರಿಪೇರಿ ಶುರು ಮಾಡಿದ್ರು, ಎಷ್ಟು ಹಣ ಅದಕ್ಕೆ ಸ್ಯಾಂಕ್ಷನ್ ಆಗಿದೆ, ಯಾಕೆ ಇಷ್ಟು ಡಿಲೇ ಆಗಿದೆ, ಇಷ್ಟು ದೊಡ್ಡ ಆಸ್ಪತ್ರೆ, ಅಷ್ಟು ಜನ ಹೆಣ್ಮಕ್ಳು ಹೆರಿಗೆಗೋಸ್ಕರ ಬಂದಿದ್ದಾರೆ, ಮಕ್ಳುಗಳಿವೆ ಅಲ್ಲಿ, ಸಣ್ಣ ಮಕ್ಳುಗಳು, ಅಲ್ಲಿ ICU ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ ಸ್ಪೆಷಲ್ ಹೆರಿಗೆ ವಾರ್ಡ್ಗೋಸ್ಕರ ಇರ್ತಕ್ಕಂಥ ICU ಕೆಲಸ ಮಾಡ್ತಾ ಇಲ್ಲ, ಕಂಪ್ಲೀಟಾಗಿ ಅಬ್ಯಾಂಡನ್ ಆಗಿದೆ. ಅದಕ್ಕೆ ಏನು ಕ್ರಮ ತಗೊಂಡಿದ್ದಾರೆ ಅಂತಲೂ ಕೂಡ ಅವರಿಂದ ನಾವು ಇವತ್ತು ಮಾಹಿತಿಯನ್ನು ಪಡ್ಕೊಳ್ಬೇಕಾದಂಥ ಅವಶ್ಯಕತೆ ಹೆಚ್ಚಿನದಾಗಿ ಕಾಣ್ತಾ ಇದೆ. ಅಲ್ಲಿ ನಾನು ನೋಡಿದಾಗೆ ಹೆಚ್ಚಿನ ರೀತಿಯಾದಂಥ ಏನು ಪ್ರಾಬ್ಲಮ್ ಇಲ್ಲ. ಅದನ್ನು ಸೂಪರ್ಡೆಂಟು ಸರಿಯಾದ ಗಮನ ತಗೊಂಡ್ರೆ ಎಲ್ಲನೂ ಅಲ್ಲಿ ಸರಿಪಡಿಸೋದು. ಬಿಲ್ಡಿಂಗ್ ಮಾತ್ರ ಸಿಕ್ಕಾಪಟ್ಟೆ ಓಲ್ಡ್ ಇದೆ, ಹಳೆ ಬಿಲ್ಡಿಂಗು. ಒಳಗಡೆ ನೋಡಿದ್ರೆ ಎಲ್ಲ ಪಾಚಿ ಕಟ್ಟಿದೆ, ಗೋಡೆ ಒಳಗೂ ಕೂಡ ನೀರೆಲ್ಲ ತೊಟ್ಟುತ್ತೆ. ಆದಷ್ಟು ಅದು ಫ್ಲೋರ್ನ ಕ್ಲೀನ್, ಮೇಲ್ಗಡೆ ಚುರುಕಿ ಹಾಕಿದಾರೋ ಇಲ್ವೋ ಗೊತ್ತಿಲ್ಲ, ಅದನ್ನು ಮಾಡಿ ಇಂಜಿನಿಯರ್ಸ್ ನೋಡಿ ಒಂದು ಹೆರಿಗೆ ವಾರ್ಡ್ಗೆ ಹೋದ್ರೆ ಅಲ್ಲಿ ನೀರು ತೊಟ್ಟಿಗ್ತಾ ಇದೆ ಮೇಲಿಂದ, ಈಗಲೂ ಕೂಡ ತೊಟ್ಟಿಗ್ತಾ ಇತ್ತು. ಆಮೇಲೆ ಈ ಲ್ಯಾವೆಟ್ರೀಸ್, ಈ ಶೌಚಾಲಯಗಳೇನಿದೆ ಅವು ಕ್ಲೀನ್ ಇಲ್ಲ, ಸರಿಯಾದ ರೀತಿ ಮೇಂಟೈನ್ ಮಾಡಿಲ್ಲ. ಬೆಳಿಗ್ಗೆ ಸಾಯಂಕಾಲ ಏನೋ ಕೆಲವ್ರು ಹೇಳ್ತಾರೆ, ಏನೋ ಈ ಕಾಂಟ್ರಾಕ್ಟ್ ಮೇಲೆ ಕೊಟ್ಟಿದ್ದಾರೋ ಅವ್ರಿಗೆ ಔಟ್ಸೋರ್ಸ್ ಮಾಡಿದಾರೋ ಗೊತ್ತಿಲ್ಲ, ಏನೋ ಕಾಟಾಚಾರಕ್ಕೆ ಬರ್ತಾರೆ, ಕಾಟಾಚಾರಕ್ಕೆ ಹೋಗ್ತಾರೆ, ಸರಿಯಾದ ರೀತಿಯಲ್ಲಿ ಮಾಡೋದಿಲ್ಲ ಅಂತ ಹೇಳ್ತಾರೆ. ನಾವು ಕೂಡ ಪರ್ಸ್ನಲ್ಲಾಗಿ ಅಲ್ಲಿ ಚೆಕ್ ಮಾಡಿದ್ವಿ. ಆ ಡೋರ್ಗಳು ಯಾವ ಕಾಲಕ್ಕೆ ಹಾಕಿರೋ ಡೋರ್ಗಳೆಲ್ಲ ಕಿತ್ಕೊಂಡು ಹೋಗಿವೆ, ಒಳಗಿಂದ ಬೋಲ್ಟ್ ಮಾಡ್ಕೊಳಕ್ಕಾಗೋದಿಲ್ಲ, ನೀಟ್ನೆಸ್ ಇಲ್ಲ. ಇಷ್ಟೆಲ್ಲನೂ ಆಸ್ಪತ್ರೆಗಳಲ್ಲಿ ಈ ಥರ ಇರಬಾರ್ದು. ಆಸ್ಪತ್ರೆ ಅಂತಂದರೆ ಒಂದು ರೀತಿ ದೇವಾಲಯ ಇದ್ದಾಗೆ, ಅದು ಶುಚಿತ್ವ ಅಂತ ಅನ್ನೋದಕ್ಕೆ ಮೊದಲನೇ ಪ್ರಾಧಾನ್ಯತೆಯನ್ನು ಕೊಡಬೇಕು. ಇಲ್ಲಿ ಕೆಲವು ಅದನ್ನು ಕೊಟ್ಟಿರೋದು ಕಾಣ್ತಾ ಇಲ್ಲ. ಆ ಡೋರ್ಸು ಆಮೇಲೆ ಗೋಡೆಗಳೆಲ್ಲ ಕಿತ್ಕೊಂಡು ಹೋಗಿದೆ, ಕೆಳಗಡೆ ಇದನ್ನೆಲ್ಲ ಟೈಲ್ಸ್ ಎಲ್ಲನೂ ಕೆಲವು ಕಡೆ ಕಿತ್ಕೊಂಡು ಹೋಗಿದೆ. ಯಾವುದನ್ನು ಸರಿಯಾಗಿ ರೆಗ್ಯುಲರ್ ಸೂಪರ್ವಿಷನ್ ಇಲ್ಲಿ ಮಾಡ್ತಿರೋದು ಕಂಡು ಬರ್ತಾ ಇಲ್ಲ. ಅದಕ್ಕೋಸ್ಕರ ಇದಕ್ಕೆ ಎಲ್ಲದಕ್ಕೂ ಕಾರಣ ಸೂಪರ್ಡೆಂಟೇ ಕಾರಣ ಆಗ್ತಾರೆ. ಸೂಪರ್ಡೆಂಟ್ ಪ್ರತಿದಿನ ವಾಚ್ ಆ್ಯಂಡ್ ವಾರ್ಡ್ ಮಾಡಬೇಕು, ಎವ್ರಿ ಡೇ ಸುತ್ತಾಕಬೇಕು, ಎಲ್ಲೆಲ್ಲಿ ಏನೇನಾಗಿದೆ ಅಂತ ಗಮನಕ್ಕೆ ತಗೊಂಡು ಅದನ್ನು ಮಾಡಬೇಕು.
ಸೊ ಇದನ್ನ ನಾವು ಒಂದ್ಸರಿ ಬಂದೋಗು ಯಾವಾಗಲೂ ಅಪರೂಪಕ್ಕೆ ನಮಗೆ ಆಫೀಸ್ ಕೆಲಸನೂ ತುಂಬ ಇರುತ್ತೆ, ಬೇರೆ ಡಿಸ್ಟ್ರಿಕ್ಟ್ ಲೆವೆಲ್ಗಳಲ್ಲಿ ಓಡಾಡೋದಿರುತ್ತೆ, ಎಲ್ಲ ಕಡೆಗೂ ಲೋಕಾಯುಕ್ತನೇ ಹೋಗ್ಬೇಕು ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೋಬಾರ್ದು. ನಾವು ಒಂದು ಸೂಪರ್ವಿಷನ್ ಮಾಡಬೇಕು, ಇದು ನಮ್ಮದು ನಮ್ಮನೆ ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಅವರು ಬೆಳೆಸ್ಕೊಂಡ್ರೆ ಸರಿ ಹೋಗುತ್ತೆ. ಜನಗಳು ಕೂಡ ಇಲ್ಲಿ ಬರ್ತಕ್ಕಂಥವ್ರು ಸುತ್ತಮುತ್ತ ಇರ್ತಕ್ಕಂಥ ಏನು ಆಸ್ಪತ್ರೆ ಸುತ್ತಮುತ್ತ ಇದೆ ಅಲ್ಲಿ ಕಸ ಹಾಕೋದು ಏನಂದ್ರೆ ಒಗೆಯೋದು, ಅದಕ್ಕೂ ಜನಗಳು ಕೂಡ ಸಹಕಾರವನ್ನ ಕೊಡಬೇಕು. ಆಸ್ಪತ್ರೆಯಲ್ಲಿ ಬರ್ತಕ್ಕಂಥ ರೋಗಿಗಳು ಕೂಡ ಇದಕ್ಕೆ ಸಹಕಾರವನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಇದಕ್ಕೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥವ್ರೇನೇ ರೋಗಿಗಳಿಗೆ ಸರಿಯಾದ ರೀತಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವ್ರು ಹೇಗಿರಬೇಕು, ಡಾಕ್ಟರ್ಸ್ ಹೇಗಿರಬೇಕು, ಇದಕ್ಕೆಲ್ಲ ಒಂದು ಕಂಬೈನ್ಡ್ ಆಟಿಟ್ಯೂಡ್ ಬೆಳೆಸ್ಕೊಂಡಾಗ ಮಾತ್ರ ಅದು ಸರಿ ಹೋಗೋದಕ್ಕೆ ಸಾಧ್ಯತೆ ಇದೆ. ನನ್ನ ಪ್ರಕಾರ ಅಷ್ಟೊಂದು ಇನ್ನೊಂದು ಮುಖ್ಯವಾಗಿ ಏನು ಅಂತಂದ್ರೆ ಆ ಸಣ್ಣ ಸಣ್ಣ ಮಕ್ಕಳಿಗೆ ಆ ಬ್ಲಡ್ ಅಲ್ಲಿ ಗ್ಯಾಸ್ ಎಷ್ಟಿದೆ ಅಂತ ಟೆಸ್ಟ್ ಮಾಡೋದಕ್ಕೆ ಮೆಷಿನ್ ಇಲ್ವಂತೆ. ಅದಕ್ಕೆ ಆ ಮೆಷಿನ್ಗೋಸ್ಕರವಾಗಿ ಅವ್ರು ಬೇರೆ ಇನ್ನೆಲ್ಗೋ ಕಳಿಸ್ಬೇಕು ಆ ಮಗುನ. ಸಣ್ಣ ಸಣ್ಣ ಮಕ್ಕಳು ಪ್ರಿಮೆಚ್ಯೂರ್ ಡೆಲಿವರಿ ಆಗಿರುತ್ತೆ, ಆ ಇನ್ಕ್ಯುಬೇಟರ್ನಲ್ಲಿ ಇಟ್ಟಿರ್ತಾರೆ, ಅಂತ ಮಕ್ಕಳನ್ನ ಎಲ್ಲೋ ಹೋಗಿ ಬರೋದು ಎಷ್ಟು ಅದು ರಿಸ್ಕ್ ಫ್ಯಾಕ್ಟರ್. ಅದಕ್ಕೋಸ್ಕರ ಅದ್ರ ಬಗ್ಗೆನೂ ಗಮನ ತಗೊಂಡು ಆ ಒಂದು ಮೆಷಿನ್ ಅನ್ನ ತಂದ್ಕೊಟ್ರೆ ನಮ್ಗೆ ತುಂಬಾ ಅನುಕೂಲ ಅಂತಂದು ಡಾಕ್ಟರ್ಸು ಕೂಡ ಹೇಳಿದ್ರು. ಕೆಲವೊಂದು ಮೆಡಿಸಿನ್ಸು ಕೂಡ ಸಪ್ಲೈ ಆಗಿರೋದು ಸರಿ ಇಲ್ಲ ಆಸ್ಪತ್ರೆಗೆ, ಅದರಿಂದ ಅಡ್ವರ್ಸ್ ಎಫೆಕ್ಟ್ ಆಗ್ತಾ ಇದೆ ಅಂತ ಕೂಡ ಹೇಳಿದ್ರು. ಅದನ್ನು ಎಲ್ಲನೂ ಕೂಡ ನಾವೆಲ್ಲ ನೋಟ್ ಮಾಡ್ಕೊಂಡಿದೀವಿ ಇವತ್ತಿನ ದಿವಸ. ಅದನ್ನ ಸರಿಯಾದ ರೀತಿ ಯಾವ್ಯಾವುದಕ್ಕೆ ಏನೇನು ಕೇರ್ ತಗೋಬೇಕು, ಯಾರ್ಯಾರಿಂದ ಅದನ್ನ ಕೆಲಸ ಮಾಡಿಸ್ಬೇಕು, ಮಾಡದೇ ಇದ್ರೆ ಏನು ಕ್ರಮ ತಗೋಬೇಕು ನಾವು ತಗೊಂಡು ಸರ್ಕಾರಕ್ಕೆ ಇದ್ರ ಬಗ್ಗೆ ಸೂಕ್ತವಾದ ವರದಿಯನ್ನು ಕೂಡ ಸಲ್ಲಿಸ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.